ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. KCET 2025 ರಿಸಲ್ಟ್ಸ್ ಮೇಲೆ, ಅಂದರೆ KCET 2025 ರಿಸಲ್ಟ್ಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವಾಗಪ್ಪ KCET 2025 ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲೇ ಬಂದಿದೆ. ಅದನ್ನೇ ನೋಡೋಣ ನಾವು ಕಂಪ್ಲೀಟಾಗಿ. ಸೊ ಈ ತಿಂಗಳು ಅಂದರೆ ಇವತ್ತಿನ ಡೇಟು ಬಂದು 17 ಮೇ 2025 ಆಗಿರುತ್ತೆ. ಸೊ 22 ಅಥವಾ 23ನೇ ತಾರೀಕು, ಮೇ 22 ಅಥವಾ 23ನೇ ತಾರೀಕು CET ಫಲಿತಾಂಶ ಪ್ರಕಟ. ಸೊ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ್ದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಅಂದರೆ CETಯ ಫಲಿತಾಂಶ ಮೇ 22 ಅಥವಾ ಮೇ 23ರಂದು ಪ್ರಕಟವಾಗಲಿದೆ. ಸೊ ಯಾಕೆ ಇಷ್ಟು ಸ್ವಲ್ಪ ಡಿಲೇ ಆಯಿತು ಅಂತಂದರೆ, ಈಗ ಎಕ್ಸಾಮ್ 1, ಎಕ್ಸಾಮ್ 2 ರಿಸಲ್ಟ್ಸ್ ಅನೌನ್ಸ್ ಆಗಬೇಕಾಗಿತ್ತು. ಸೊ ಎಕ್ಸಾಮ್ 2 ರಿಸಲ್ಟ್ಸ್ ಆಗಿದೆ. ಮತ್ತು ಹಾಗಾದ್ರೆ ಇನ್ಯಾಕೆ ಡಿಲೇ ಆಗ್ತಿದೆ? ಎಕ್ಸಾಮ್ 2 ರಿಸಲ್ಟ್ಸ್ ಆದ ನಂತರ CBSE ಮತ್ತು ICSE ಮಾರ್ಕ್ಸ್ನೆಲ್ಲ ಕನ್ಸಲ್ಟೇಷನ್ ಮಾಡಬೇಕಾಗಿತ್ತು. ಅದು ಸಹ ಕಂಪ್ಲೀಟ್ ಆಗಿದೆ. ಸೊ ಈಗ ನಮಗೆ ಒಂದು ಎಕ್ಸಾಮ್ ಇತ್ತು, ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ 15ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿತ್ತು. ನೀವು ನೋಡ್ಬೋದು, ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ CETನಲ್ಲಿ ರಿಸರ್ವೇಷನ್ ಬರುತ್ತಲ್ವ, ಅಲ್ಲಿ ನಿಮಗೆ ನೋಡ್ಬೋದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ, ಅದರಲ್ಲಿ ಮ್ಯಾಕ್ಸಿಮಮ್ ಕೇರಳದ ಸ್ಟೂಡೆಂಟ್ಸು, ತುಂಬ ಸ್ಟೂಡೆಂಟ್ಸ್ ಎಕ್ಸಾಮನ್ನು ಬರೆದಿರ್ತಾರೆ. ಸೊ ಆ ರಿಸಲ್ಟ್ಸನ್ನು ಆ್ಯಕ್ಚುಲಿ ಇದೇ ಮೇ 21 ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಆ ರಿಸಲ್ಟ್ಸನ್ನು ಮೇ 20ರಂದು ರಿಸಲ್ಟ್ಸನ್ನು ಅನೌನ್ಸ್ ಮಾಡೋ ರೀಸನಿಂದ ನಿಮಗೆ ಮೇ 22 ಅಥವಾ 23ನೇ ತಾರೀಕು ನಿಮಗೆ KCET ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಮೇ 21ರಂದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರ ಅಭ್ಯರ್ಥಿಗಳ ರಿಸಲ್ಟ್ಸ್ ಅನೌನ್ಸ್ ಮಾಡಿ, ಅದಾದ ನಂತರ ಒಂದು 2 ದಿನಕ್ಕೆ ಅಂದರೆ 22 ಅಥವಾ 23ರಂದು KCET ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಫಲಿತಾಂಶ ಪ್ರಕಟ ಆದ ಒಂದು 2 ದಿನದ ನಂತರ ನಿಮಗೆ CET ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಾರೆ. ಫಸ್ಟು ನಿಮಗೆ ಡೈರೆಕ್ಟಾಗಿ ಫಸ್ಟ್ KCET ರಿಸಲ್ಟ್ಸನ್ನು ಬಿಟ್ಟಿದ ತಕ್ಷಣ ಇಮಿಡಿಯೇಟಾಗಿ ರ್ಯಾಂಕಿಂಗ್ ಬರೋದಿಲ್ಲ. ಒಂದು ದಿನ ಆದ ನಂತರ ನಿಮಗೆ CET ರ್ಯಾಂಕಿಂಗು ಸಹ ನಿಮಗೆ ಬಿಡುಗಡೆ ಆಗುತ್ತೆ. ಸೊ ಇಷ್ಟಾಯಿತು ನಿಮ್ಮ KCET ರಿಸಲ್ಟ್ಸ್ ಬಗ್ಗೆ. ಇದೇ ಥರದ ವಿಚಾರಗಳಿಗೆ ನಿಮಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.